ಆತ್ಮೀಯರೇ, ಈಗ ತಾನೇ ಒಂದು ಮುಖ್ಯಮಂತ್ರಿಗಳ ಒಂದು ದೂರು ಸ್ವೀಕಾರದ ಒಂದು ಲಿಂಕನ್ನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಅದು ತುಂಬ ಈಸಿ ಇದೆ. ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರು, ಹಾಗೆ ನೀವೇನೋ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೇಕಂತ ಇರ್ತೀರಿ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಹೇಳ್ಕೋಬೋದು. ಅಲ್ಲಿ ನಾವು 6600 ಜನ ನಾವು ಇವತ್ತು ಮತ್ತು ನಾಳೆ ಸಂಜೆ ಒಳಗಡೆ ನಾವು ಒಂದು ಮನವಿಯನ್ನು ಮಾಡ್ತಾ ಹೋದರೆ ಅವ್ರದ್ದು ಇನ್ಬಾಕ್ಸು ಕಂಪ್ಲೀಟ್ ಫುಲ್ ಆಗ್ತಾ ಹೋಗುತ್ತೆ. ಅದು ವೈರಲ್ ಆಗುತ್ತೆ. ಮತ್ತು ಆ ಇಲಾಖೆಯವರು ಕೂಡ ಇದೇನೋ ಗಂಭೀರ ಸಮಸ್ಯೆ ಆಗಿದೆ, ಹಾಗಾಗಿ ಇವು ಇಷ್ಟು ಬರ್ತಾ ಇದ್ದಾವೆ ಅಂತ ಹೇಳಿ ಅವರು ತಮ್ಮ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಆಮೇಲೆ CMಗೂ ಕೂಡ ಇದು ಗಮನಕ್ಕೆ ಹೋಗುತ್ತೆ. ಹಾಗಾಗಿ ಯಾವುದೇ ಖರ್ಚಿಲ್ಲ, ಎಂಥದಿಲ್ಲ. ನಾನು ಕಳಿಸಿರುವಂಥ ಲಿಂಕಲ್ಲಿ ನೀವು ಪ್ರೆಸ್ ಮಾಡಿಬಿಟ್ಟು ನಿಮ್ಮ ಹೆಸರು, ಮೊಬೈಲ್ ನಂಬರು ಮತ್ತು ನಾವೀಗೇನು 4 ತಿಂಗಳಿಂದ ಮನೆಗೆ ಬಿದ್ದಿದ್ದೀವಿ ಮತ್ತು ನಮಗೆ ಹೋರಾಟ ಮಾಡಲಿಕ್ಕೆ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಮುಂದೆ ಇಟ್ಕೊಂಡು ಹೇಗೆ ತಡೀತದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಇದರಿಂದ ಒಂದಿಷ್ಟು ಸರ್ಕಾರಕ್ಕೆ ನಾವು 6600 ಜನ ಹೊರಗಿರೋದು ಖಂಡಿತವಾಗೂ ಮಾಹಿತಿ ಮುಟ್ಟುತ್ತೆ. ಹಾಗಾಗಿ ಇವರು ಈ ರೀತಿಯಾಗಿ ಆನ್ಲೈನ್ ಚಳುವಳಿಯನ್ನು ಮಾಡಲಿಕ್ಕೂ ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಾವು ಇದನ್ನು ಮಾಡಲೇಬೇಕು. ಯಾರು ಒಂದು ತಾತ್ಸಾರ ಮಾಡ್ದಂಗೆ ಮುತುವರ್ಜಿಯಿಂದ ಬೇಗ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಆತ್ಮೀಯರೇ, ಈ ದಿನ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಭೇಟಿ ಮಾಡ್ತೀವಿ ಅಂತೇಳಿ ರಾತ್ರಿ ಗೂಗಲ್ ಮೀಟಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಅದೇ ರೀತಿಯಾಗಿ ನಾವು ಒಂದು 5-6 ಜನ ಅತಿಥಿ ಉಪನ್ಯಾಸಕರಲ್ಲಿ ಹೋದ್ವಿ. ಏನು ಮನವಿ ಪತ್ರವನ್ನು ನೋಡಿದಂಥ ಇಂಟೆಲಿಜೆನ್ಸ್ನವರು ಬಂದು ಏನು ಎತ್ತ ಅಂತ ಕೇಳ್ಕೊಂಡು ಆ ಮನವಿ ಪತ್ರವನ್ನು ಅವರು ಫೋಟೋ ಕಾಪಿ ಮಾಡ್ಕೊಂಡು 5 ನಿಮಿಷ ಆಗಲಿಲ್ಲ, ಅಲ್ಲಿಗೆ PSI ಮತ್ತು ಇಂಟೆಲಿಜೆನ್ಸ್ನವರು ಬಂದು ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಮನವಿ ಕೊಡೋಂಗಿಲ್ಲ, ನೀವೇನಾರು ಮನವಿ ಕೊಡೋದಾಗಿದ್ದರೆ ಏರ್ಪೋರ್ಟಲ್ಲಿ ಕೊಡಬೇಕಾಗಿತ್ತು, ಅಲ್ಲಿ SP ಅವ್ರಿಗೆ ಒಂದು ಗಮನಕ್ಕೆ ತಗೊಂಬಂದು, ಹಾಗಾಗಿ ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಕೊಡಬೇಡಿ, ಇಲ್ಲ ಅಂತಂದರೆ ನೀವು ಸ್ಟೇಷನಿಗೆ ನಡೀರಿ, ಅಲ್ಲಿ ಕೂತ್ಕೊಳ್ರಿ, CM ಹೋದ್ಮೇಲೆ ನೀವು ಬರೋಂತ್ರಿ ಅಂತ ಅಂದರು. ಹಾಗಾಗಿ ನಾವು ಇಲ್ಲ, ಇಲ್ಲಿ ಸ್ಥಳೀಯ MLA ಸಾಹೇಬ್ರು ಹೇಳಿದ್ರಿಂದ ಬಂದಿದ್ದೀವಿ, ಹಾಗಾಗಿ ಕೊಡಲ್ಲ ಬಿಡಿ ಅಂತೇಳಿ ನಾವು ನಿಂತ್ವಿ. ಮತ್ತು ತದನಂತರ ಅವರು ಬಂದು ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಂತ್ಕೋಬೇಡಿ ಅಂತ ಹೇಳಿ ನಮ್ಮ ಅರ್ಜಿಗಳನ್ನು ಅವರು ಕಿತ್ಕೊಂಡು ಆದಮೇಲೆ ಮತ್ತೆ ನಾವು ಅಲ್ಲೇ ಬೇರೆ ಕಡೆ ಹೋಗಿ ಕೊಡ್ತೀವಿ ಚಿಕ್ಕಮಗಳೂರು ಜಿಲ್ಲೆಗೆ ಅಂತ ಅಂದಾಗ, ಆಯ್ತು ಅಲ್ಲಿ ಹೋಗಿ ಕೊಡ್ಬೋದು ನೀವು ಅಂತ ಹೇಳಿದರು. ಬಟ್ ನನಗೆ ನಮಗೆ ನೀವು ಎಷ್ಟು ಜನ ಬಂದಿರೋ ಅಷ್ಟು ಜನನೂ ಗಾಡಿಗಳು ತೊಗೊಂಬಂದು ಆ ಲೆಟ್ರ್ ತೊಗೊಂಡು ಹೋಗ್ರಿ ಅಂದರು. ಮತ್ತು ನಾವು ಅಲ್ಲಿ ತರೀಕೆರೆಗೆ ಹೋದ್ವಿ. ಅದರಲ್ಲಿ CM ಅವರು ಬಂದು ಮದುವೆ ಕಾರ್ಯಕ್ರಮವನ್ನು ಅವರು ಶಾಸಕರು ಶ್ರೀನಿವಾಸ್ ಅವರ ಮಗಳ ಮದುವೆ ಅಟೆಂಡ್ ಮಾಡ್ಕೊಂಡು ಅವರು ಮತ್ತೆ ಬೆಂಗಳೂರಿಗೆ ಹೊರಟೋದ್ರು. ಹಾಗಾಗಿ CM ಭೇಟಿಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಇಲ್ಲೇ ಭದ್ರಾವತಿಯಲ್ಲಿ ನಮಗೆ ಅವಕಾಶ ಇತ್ತು, ಆದರೆ ಪೊಲೀಸ್ ಇಲಾಖೆ ನಮ್ಮನ್ನು ತಡೀತು, ನಮ್ಮ ಕಾಪೀಸನ್ನೆಲ್ಲ ಇಸ್ಕೊಂಡು, ಹಾಗಾಗಿ ಅವಕಾಶವನ್ನು ಕೊಡಲಿಲ್ಲ. ಮತ್ತು ನೀವು ಇಲ್ಲೇನಾರ ನಮ್ಮ ಮಾತು ಮೀರಿ ಅವ್ರಿಗೇನಾರು ಮನವಿ ಕೊಡಲಿಕ್ಕೆ ಹೋದರೆ ಖಂಡಿತವಾಗೂ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಅಂದರು. ಇಲ್ಲಾಂದ್ರೆ ನಡೀರಿ, ನೀವು ಅಲ್ಲಿ CM ಹೋಗೋವರೆಗೂ ನಾವು ಸ್ಟೇಷನಲ್ಲಿ ಇರಬೇಕು ನೀವು, ಯಾಕಂದ್ರೆ ನೀವು ಇಲ್ಲಿ ನುಗ್ಗಿದ್ರೆ ಕಷ್ಟ ಆಗುತ್ತೆ ಅಂತೇಳಿ ನಮ್ಮನ್ನು ಈ ರೀತಿಯಾಗಿ ತಡೆದಿದ್ದಾರೆ. ಹಾಗಾಗಿ ಇವತ್ತು CM ಭೇಟಿ ಮಾಡೋಕ್ಕಾಗಲಿಲ್ಲ. ಅವರು ಚಿಕ್ಕಮಗಳೂರು ತರೀಕೆರೆಯಲ್ಲೆಲ್ಲ ಬಂದಿದ್ದು ನಿಜ, ಮತ್ತು ಭದ್ರಾವತಿಗೂ ಬಂದದ್ದು ನಿಜ, ಆದರೆ ನಮಗೆ ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ ಅವರು. ಥ್ಯಾಂಕ್ ಯು ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. 25/2/2026 ಬೆಂಗಳೂರು ಫ್ರೀಡಮ್ ಪಾರ್ಕಿನಲ್ಲಿ ಅತಿಥಿ ಉಪನ್ಯಾಸಕರ ಒಂದು ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿತ್ತು. ಕಾರಣಾಂತರಗಳಿಂದ ಹೋರಾಟ ರದ್ದಾಗಿದೆ. 2 ಕಾರಣಗಳಿವೆ. ಒಂದು, ಪೊಲೀಸ್ ಇಲಾಖೆಯು ಉದ್ದೇಶಪೂರ್ವಕವಾಗಿ ನಮಗೆ ಅನುಮತಿಯನ್ನು ನೀಡ್ತಾ ಇಲ್ಲ. ಇವತ್ತು 4 ಗಂಟೆಗೆ ನಮಗೆ ರಿಜೆಕ್ಟೆಡ್ ಲೆಟ್ರನ್ನು ಕೊಟ್ಟಿದೆ. ಎರಡನೇದು, ಮಾನ್ಯ ಬಾಲನ್ ಸರ್ ಅವರು ಬಾರ್ ಕೌನ್ಸಿಲಿಂಗ್ ಎಲೆಕ್ಷನ್ನಿಗೆ ಸ್ಪರ್ಧಿಯಾಗಿದ್ದರಿಂದ ಅವರು 30ನೇ ತಾರೀಕಿನವರೆಗೂ ಅವರು ಚುನಾವಣಾ ಒಂದು ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವುದರ ಒಂದು ಕಾರಣದಿಂದ ಅವರು 25ನೇ ತಾರೀಕಿನ ಹೋರಾಟಕ್ಕೆ ಬರ್ತಾ ಇಲ್ಲ. ಅವರು ಯಾವುದೇ ಅನುಮತಿ ಇಲ್ದಂಗೆ ನಾವು ನಿಮ್ಮ ಜೊತೆಗಿದ್ದು ಹೋರಾಟಕ್ಕೆ ನಾನು ಬೆಂಬಲಿಸ್ತೀನಿ ಅಂತ ಹೇಳಿದರು. ಅಲ್ಲೇನೇ ಬಂದರೂ ಕೂಡ ನಾನು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀನಿ, ಹಾಗಾಗಿ ನೀವೆಲ್ಲರೂ ಕೂಡ ಸಿದ್ಧವಾಗಿ ಬನ್ನಿ ಅಂತೇಳಿ ನಮಗೆ ಒಂದು ಮಾಹಿತಿಯನ್ನು ನೀಡಿದ್ದರು. ಆ ಕಾರಣದಿಂದಾಗಿ ನಾವು 25ನೇ ತಾರೀಕು ಅಂತಂದೇಳಿ ಒಂದು ಕಡೆ ಪರ್ಮಿಷನ್ ಸಿಕ್ಕರೂ ಓಕೆ, ಸಿಗದೇ ಇದ್ರೂ ಓಕೆ ಅಂತೇಳಿ ನಿಗದಿಯನ್ನು ಮಾಡಿದ್ವಿ. ಹಾಗಾಗಿ ಇವತ್ತು ಅವರು ಬಾರ್ ಕೌನ್ಸಿಲಿಂಗ್ ಚುನಾವಣೆಯಲ್ಲಿ ಸ್ಪರ್ಧೆಯಾಗಿದ್ದರಿಂದ ಅವರಿಗೆ ಎಲೆಕ್ಷನ್ ಅನಿವಾರ್ಯವಾಗಿದೆ. ಹಾಗಾಗಿ 30ನೇ ತಾರೀಕಿನ ತನಕ ನೀವು ಯಾವುದೇ ಹೋರಾಟವನ್ನು ಮಾಡಬೇಡಿ, 30ನೇ ತಾರೀಕಿನ ನಂತರದಲ್ಲಿ ಒಂದು ಡೇಟನ್ನು ನಿಗದಿ ಮಾಡಿ ಆ ದಿನ ಸಂಪೂರ್ಣವಾಗಿ ನಿಮ್ಮ ಜೊತೆಗಿದ್ದು ಹೋರಾಟವನ್ನು ಮಾಡ್ತೀನಿ ಅಂತೇಳಿ ನಮಗೆ ಮಾಹಿತಿಯನ್ನು ನೀಡಿದರು. ಹಾಗಾಗಿ ಈ 2 ಕಾರಣಗಳಿಂದ 25ನೇ ತಾರೀಕು ಹೋರಾಟ ನಡೀತಾ ಇಲ್ಲ. ಎಲ್ಲರೂ ಕೂಡ ಎಂದಿನಂತೆ ಸಹಕಾರವನ್ನು ನೀಡಬೇಕು, ಮತ್ತು ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಾವು ಹಿಂದೆ ಸರಿತಾ ಇಲ್ಲ. ಆದರೆ ಕಾನೂನನ್ನು ಗೌರವಿಸಬೇಕು, ಮತ್ತು ಜೊತೆಗೆ ನಾವು ಎಲ್ಲ ರೀತಿಯಲ್ಲಿ ಸೇಫರ್ ಸೈಡಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ಇರೋದರಿಂದ ನಾವು ಹೋರಾಟವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದ್ದೇವೆ. ಹಾಗಾಗಿ 25ನೇ ತಾರೀಕು ಹೋರಾಟ ನಡೀತಾ ಇಲ್ಲ. ಎಲ್ಲರಿಗೂ ಧನ್ಯವಾದಗಳು.